ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಇಲ್ಲಿ ಗಂಗಕ್ಕ ಲಕ್ಷ್ಮಿ ಹತ್ರ ನಿಮ್ಮ ಸಂಸಾರ ಹಾಳು ಮಾಡ್ಕೋಬೇಡಿ, ನೀವು ಅಂದ್ಕೊಂಡಾಗೆ ಏನೂ ಕೂಡ ಆಗಿಲ್ಲ, ಎಲ್ಲ ನಿಮ್ಮ ತಪ್ಪು ಕಲ್ಪನೆ. ತಾಂಡವ್ ವೈಷ್ಣವಣ್ಣ ತುಂಬ ಒಳ್ಳೆಯವರು, ಎಲ್ಲ ಕೂಡ ಮಾತಾಡಿ ಸರಿ ಮಾಡ್ಕೊಳ್ಳಿ ಅಂತ ತಿಳಿಸ್ತಾರೆ. ಇದನ್ನು ಕೇಳಿಸ್ಕೊಂಡೆ ಕಾವೇರಿ ಅವ್ರಿಗೆ ತಲೆನೇ ಕೆಟ್ಟೋಗಿದೆ. ತಾನು ಏನೋ ಅಂದ್ಕೊಂಡ್ರೆ ಇನ್ನೇನೋ ಆಗ್ತಿದ್ಯಲ್ಲಪ್ಪ ಅಂತ. ನಂತರ ಆ ಕಡೆ ಲಕ್ಷ್ಮಿ ತುಂಬಾ ಯೋಚನೆ ಮಾಡ್ತಿದ್ದಾಳೆ, ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ ಅವಳಿಗೆ. ತನ್ನಿಂದ ತಪ್ಪಾಗಿದೆ ಅಂತ ಈಗಲೂ ಕೂಡ ಗಿಲ್ಟ್ ಫೀಲ್ ಮಾಡ್ಕೋತಿದ್ದಾಳೆ. ಆದರೆ ಇಲ್ಲಿ ವೈಷ್ಣವ್ ಮಾತ್ರ ತಪ್ಪಾಗಿರೋದೆಲ್ಲ ನಮ್ಮಿಂದ, ನಾವು ಸುಳ್ಳನ್ನು ಹೇಳಿ ಮುಚ್ಚಿಡ್ತಿದ್ದೀವಿ, ಆದರೆ ಲಕ್ಷ್ಮಿಯವರು ಅವ್ರ ವ್ಯಥೆ ಪಡ್ಕೋತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದಾರೆ. ಇದು ಎಲ್ಲದರ ಜೊತೆ ಆ ಕಡೆ ಕೀರ್ತಿ ಮನ್ಸು ಬಂದು ಮಾತಾಡ್ತಿದ್ದೆ. ನೀನು ಅಂದ್ಕೊಂಡಿದ್ದೆ ಒಂದು, ಆಗ್ತಿರೋದೇ ಒಂದು. ನೀನು ಅಂದ್ಕೊಂಡಾಗೆ ಅವ್ನು ನಿನ್ನನ್ನು ಮಿಸ್ ಮಾಡಿಕೊಂಡು ನಿನ್ನ ಹತ್ರ ಬರ್ತಾನ, ಅಥವಾ ನೀನು ಹೋದೆ ಸಲೀಸಾಯಿತು ಅಂತ ಅಂದ್ಕೊಂಡು ಅವನ ಹೆಂಡತಿ ಜೊತೆ ಅವ್ನ ಸಂಸಾರನ ಶುರು ಮಾಡ್ಕೋತಾನ ಅಂತ. ಅಷ್ಟರಲ್ಲಿ ಈ ಕಡೆ ಕಾರುಣ್ಯ ಅವ್ರು ಬರ್ತಾರೆ. ಕಾರುಣ್ಯ ಅವ್ರು ಬರ್ತಿದ್ದಾಗ ಈ ಕಡೆ ಕೀರ್ತಿ ನಾಟಕ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಎಲ್ಲಿ ಅಮ್ಮಂಗೆ ತನ್ನ ಡ್ರಾಮಾ ಗೊತ್ತಾಗ್ಬಿಡತ್ತೆ ಅಂತ. ನಂತರ ಈ ಕಡೆ ಮಲ್ಕೊಂಡಿರೋ ಕೀರ್ತಿಗೆ ಸರಿಯಾಗಿ ನಿದ್ರೆನೇ ಬರ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಂತರ ಆ ಕಡೆ ವೈಷ್ಣವ್ ಹಾಗೆ ಲಕ್ಷ್ಮಿ ಇಬ್ಬರು ಕೂಡ ಟೆರೆಸ್ ಮೇಲಿದ್ದಾರೆ. ಈ ಕಡೆ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿ ಹುಡುಗಿ ಇನ್ನೂ ಕೂಡ ನಿಮ್ಮ ಮನಸ್ಸಿಂದ ಹೋಗಿಲ್ಲ ಅಲ್ವಾ, ಈಗಲೂ ಕೂಡ ನೀವು ಅದೇ ನೆನಪಲ್ಲಿ ಇದ್ದೀರಾ ಅಲ್ವಾ ಅಂತ ಕೇಳ್ತಿದ್ರೆ ಈ ಕಡೆ ವೈಷ್ಣವ್ ಅವಳ ಕೈಗಳನ್ನ ಇಟ್ಕೊಂಡು ಹತ್ತಿರ ಬಂದು ಇನ್ನೇನು ರೊಮ್ಯಾಂಟಿಕ್ ಸೀನ್ ಶುರು ಆಗಬೇಕು ಅಷ್ಟರಲ್ಲಿ ಚುಟಾರ್ ಅಂತ ಕಿರಿಚ್ಕೊಂಡು ನಿದ್ರೆಯಿಂದ ಎದ್ದು ಬಿಡ್ತಾಳೆ ಕೀರ್ತಿ. ಇದೆಲ್ಲವೂ ಕೂಡ ನಾವೇ ಹೇಳಿದಾಗೆ ಪ್ರಿಡಿಕ್ಟ್ ಮಾಡಿದಾಗೆ ಕೀರ್ತಿಯ ಕನಸೇ ಆಗದ ಇಲ್ಲ. ನಾನು ಅಂದ್ಕೊಂಡಿದ್ದೆ ಒಂದು, ಆಗ್ತಿರೋದೇ ಒಂದು. ನನ್ನ ವೈಷ್ಣವ್ ಯಾವತ್ತಿದ್ರೂ ನನ್ನವನೇ ಆಗಿರಬೇಕು. ನಾನೇನು ಅಂದ್ಕೊಂಡು ದೂರ ಆದರೆ ಅವನು ಲಕ್ಷ್ಮಿ ಜೊತೆ ಕ್ಲೋಸ್ ಆಗಿಬಿಟ್ರೆ ಏನು ಮಾಡಲಿ ನಾನು? ಹಾಗಿದ್ರೆ ನಾನು ಮಾಡಿರೋ ಸ್ಯಾಕ್ರಿಫೈಸ್, ಇಷ್ಟಿನ ಆಡಿದ್ದು ಎಲ್ಲ ಕೂಡ ವ್ಯರ್ಥ ಆಗಿಬಿಡುತ್ತೆ. ಇಲ್ಲ, ಆ ರೀತಿ ಆಗಬಾರ್ದು. ನನ್ನ ವೈಷ್ಣವ್ ಯಾವತ್ತಿದ್ರೂ ನನ್ನವನೇ ಆಗಿರಬೇಕು ಅಂತ ಕನ್ವರ್ಸ್ತಿದ್ದಾಳೆ. ಮೊದಲು ಏನಾಗ್ತಿದೆ ಅಲ್ಲಿ ಅಂತ ತಿಳ್ಕೋಬೇಕು ಅಂತ ಕಾವೇರಿ ಅವ್ರಿಗೆ ಕಾಲ್ ಮಾಡ್ತಿದ್ದಾಳೆ. ಬಟ್ ಕಾವೇರಿ ಅವರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ನಂತರ ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ್ ಅವರೇ, ನಿಮ್ಮಂಥ ಗಂಡನ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಬೇಕು, ಆದರೆ ಅಂಥ ಗಂಡನ ಪಡೆದು ಕೂಡ ಈ ರೀತಿ ನಿಮ್ಮ ಮೇಲೆ ಡೌಟ್ ಪಟ್ಬಿಟ್ನಲ್ಲ, ಎಂಥ ಹುಡುಗಿ ಇರಬೇಕು ನಾನು ಅಂತ ಅನ್ಕೋತಿದ್ದಾಳೆ. ನಂತರ ರೂಮಲ್ಲಿ ಬಂದು ಅದನ್ನೇ ಯೋಚನೆ ಮಾಡ್ತಿರ್ಬೇಕಿದ್ರೆ ಅಲ್ಲಿ ಚೀಟಿ ನೋಡ್ತಾರೆ. ಆ ಲೆಟರನ್ನು ಓದಿ ಅವಳಿಗೆ ಮನಸ್ಸಿಗೆ ಮತ್ತಷ್ಟು ನೋವಾಗುತ್ತೆ. ಬಿಕಾಸ್ ಅವಳನ್ನ ಹಾರೈಕೆ ಮಾಡಬೇಕಾದ್ರೆ ಈ ಕಡೆ ಹಾರೈಕೆ ಮಾಡಿ ನೀವು ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ಜೊತೆಗೆ ನಿಮ್ಮನ್ನು ಪ್ರಶ್ನೆ ಕೇಳಬೇಕು ಅಂದಾಗ ಏನೂ ಬೇಡ, ನೀವು ಪ್ರಶ್ನೆ ಕೇಳೋದು ಬೇಡ, ಆಮೇಲೆ ಏನಿದ್ರು ಪ್ರಶ್ನೆ ಕೇಳೋರಂತೆ, ಮೊದಲು ಹುಷಾರಾಗಿ ಅಂದಿರ್ತಾರೆ. ಜೊತೆಗೆ ನಾನು ಆಫೀಸ್ಗೆ ಹೋದಾಗ ಇದನ್ನೆಲ್ಲ ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಎಲ್ಲ ಕೂಡ ಬರೆದಿಟ್ಟಿರ್ತೀನಿ ಅಂತ ಬರೆದಿಟ್ಟಿರ್ತಾರೆ. ಅದೇ ಚೀಟಿ ಅಲ್ಲೇ ಇರುತ್ತೆ, ಯಾವಾಗ ಯಾವ್ಯಾವ ಟ್ಯಾಬ್ಲೆಟ್ಸ್ ತೊಗೋಬೇಕು ಎಲ್ಲವನ್ನ ಕೂಡ ಬರೆದಿರುತ್ತೆ. ಎಂಥ ಚಿನ್ನದಂಥ ಗಂಡ, ಯಾವ ಹುಡುಗಿಗೂ ಕೂಡ ಇಂಥ ಚಿನ್ನದಂಥ ಗಂಡ ಸಿಗೋದಿಲ್ಲ. ಆದರೆ ನನಗೆ ಅಂಥ ಗಂಡ ಸಿಕ್ಕಿದ್ದಾರೆ, ಆದರೆ ಉಳಿಸ್ಕೊಳ್ಳೋದು ಬಿಟ್ಟು ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಅಂತ ಅನ್ಕೋತಿದ್ದಾಳೆ. ವೈಷ್ಣವ್ ಬರ್ತಿದ್ದಾಗೆ ತಪ್ಪು ಮಾಡಿಬಿಟ್ಟೆ ವೈಷ್ಣವರೇ, ಎಲ್ಲ ನನ್ನಿಂದಾನೇ ತಪ್ಪಾಗಿತ್ತು, ನಾನೇ ತಪ್ಪು ಮಾಡಿದ್ದು. ನಿಮ್ಮಂಥ ಒಳ್ಳೆಯ ಗಂಡನ ಮೇಲೆ ಅನುಮಾನ ಪಟ್ಬಿಟ್ಟೆ, ಒಳ್ಳೆಯ ಸ್ನೇಹದ ಮೇಲೆ ಅನುಮಾನ ಪಟ್ಟು ಕೆಟ್ಟ ಬಣ್ಣನ ಬಳದ್ಬಿಟ್ಟೆ ನಾನು. ಇದಕ್ಕೆಲ್ಲ ಕಾರಣ ನಾನೇನೆ. ನನ್ನ ಬಗ್ಗೆ ಏನು ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ, ಅಸಹ್ಯ ಆಗ್ತಿದೆ ನನ್ನ ಬಗ್ಗೆ. ನಿಮ್ಮಂಥ ದೊಡ್ಡ ಮನುಷ್ಯನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟೆ. ಇಂಥ ಕಿರಾಣಿ ಹುಡುಗಿಗೆ ಇಂಥ ಒಳ್ಳೆಯ ಗಂಡ ಸಿಕ್ತಾ, ಅದಕ್ಕೆ ಪುಣ್ಯ ಪಡೋದು ಬಿಟ್ಟು ಎಷ್ಟೋ ಹುಡುಗಿರು ಕೈಗೆ ಸಿಕ್ಕಿದ್ರು ಕೂಡ ಚೆಲ್ಬಿಡ್ತಾರೆ. ಅದೇ ರೀತಿ ಕೆಲಸ ಮಾಡಿಬಿಟ್ಟೆ ನಾನು ಅಂತ ನೊಂದ್ಕೋತಿದ್ರೆ ಈ ಕಡೆ ಮನಸ್ಸಲ್ಲಿ ಲಕ್ಷ್ಮಿ ಅವರೇ, ನಿಮ್ದು ಯಾವುದೇ ರೀತಿ ತಪ್ಪಿಲ್ಲ, ನೀವೇನು ಅಂದ್ಕೊಂಡ್ರು ಅದು ನಿಜ, ಆದರೆ ನಾನೇ ಸತ್ಯನ ಮುಚ್ಚಿಡ್ತಿದ್ದೀನಿ. ಕೀರ್ತಿನೇ ನನ್ನ ಪ್ರೀತಿ ಮಾಡಿದ ಹುಡುಗಿ, ಆದರೆ ಈ ವಿಶ್ವನ ಹೇಳೋಕ್ಕಂತೂ ಸಾಧ್ಯ ಇಲ್ಲ. ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ತಪ್ಪು ಮಾಡಿರೋದು ನಾನು, ಆದರೆ ಕೊರುಗ್ತಿರೋದು ನೀವು ಅನ್ಕೋತಿದ್ದಾರೆ. ನಂತರ ಈ ಕಡೆ ವೈಷ್ಣವ್ಗೆ ಅನುಮಾನ ಬರ್ತದೆ, ನಿಜವಾಗ್ಲೂ ಕೀರ್ತಿ ಬದಲಾಗಿದ್ದಾಳೆ. ಇದೇ ರೀತಿ ಹಿಂದೊಮ್ಮೆ ಕೂಡ ಆಡಿದ್ಲು, ನನಗೆ ಯಾಕೋ ಅವಳು ಬದಲಾಗಿದ್ದಾಳೆ ಅಂತ ಅನಿಸ್ತಿಲ್ಲ. ಖಂಡಿತ ಇಲ್ಲಿ ಏನೋ ಇದೆ, ಖಂಡಿತ ಏನೋ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡು ಫೈನಲಿ ಗೆಸ್ ಮಾಡ್ತಿದ್ದಾರೆ ವೈಷ್ಣವ್. ನಂತರ ಈ ಕಡೆ ಕಾವೇರಿ ಅವ್ರಿಗೆ ನಿದ್ರೆ ಬರ್ತಿಲ್ಲ, ಏನಾಗ್ತದೆ ಇಲ್ಲಿ, ನಾನೇನು ಅಂದ್ಕೊಂಡು ಲಕ್ಷ್ಮಿನ ಮನೆಯಿಂದ ಆಚೆ ಹಾಕಬೇಕು ಅಂದರೆ ಏನೂ ಕೂಡ ಆಗ್ತಿಲ್ವಲ್ಲಪ್ಪ, ಶಬರಿ ಥರ ಕಾಯೋದೇ ಆಗೋಯ್ತು. ಅವಳು ಮನೆಯಿಂದ ಆಚೆ ಹೋಗ್ತಾಳೆ, ನನ್ನ ಮಗ ನನ್ನ ಕೈಗೆ ಸಿಗ್ತಾನೆ ಅಂತ. ನಿಜ, ಅವ್ರ ರೂಮಲ್ಲಿ ಏನಾಗ್ತದೆ, ಜಗಳ ಮಾಡ್ಕೋತಿದಾರ ಅಂತ ನೋಡಲೇಬೇಕು ಅಂತ ಅಂದ್ಕೊಂಡು ನಿದ್ರೆಲೇ ಎದ್ದು ರಾತ್ರಿನೇ ಈ ಕಡೆ ವೈಷ್ಣವ್ ಲಕ್ಷ್ಮಿ ರೂಮ್ ಕಡೆ ಬರ್ತಿದ್ದಾರೆ. ಇದನ್ನು ಸುಪ್ರೀತಾ ನೋಡ್ತಾರೆ, ಏನಿದು ಈ ಹೆಂಗಸು ಮಗ ಮತ್ತು ಸುಸೇನ ರೂಮಿಂದ ಕದ್ದು ನೋಡೋಕೆ ಏನಾದರೂ ಹೋಗ್ತಿದ್ಯಾ ಅಂತ ಅನ್ಕೊಂಡೆ ಫಾಲೋ ಮಾಡ್ಕೊಂಡು ಬರ್ತಾರೆ. ಫೈನಲಿ ಕಾವೇರಿ ನೋಡ್ತಿದ್ದಾರೆ, ಲಕ್ಷ್ಮಿ ಮಲ್ಕೊಂಡಿದ್ರೆ ವೈಷ್ಣವ್ ಕೆಲಸ ಮಾಡ್ತಿದ್ದಾರೆ. ಇದೇ ಸರಿಯಾದ ಸಮಯ, ಈ ಅದಕ್ಕೆನ ಸರಿಯಾಗಿ ಲಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಕಾವೇರಿ ತಿರುಕೋತಿದ್ದಾಗೆ ಬಿಗ್ ಶಾಕ್ ಆದಿದೆ. ಬಿಕಾಸ್ ಅಜ್ಜಿ ಕೃಷ್ಣ ಅವರು ಎಲ್ಲರನ್ನ ಕರೆದು ನೆನೆಸ್ಕೊಂಡಿದ್ದಾಳೆ ಸುಪ್ರೀತಾ. ಏನಿದು,
ಏನು ಮಾಡ್ತಿದ್ಯಾ, ಮಗ ಸೊಸೆ ರೂಮನ್ನು ಕದ್ದು ನೋಡೋಕೆ ಹೋಗಿದ್ಯಾ ಅಂತ ಹೇಳಿ ಕಾವೇರಿ ಅವ್ರಿಗೆ ಇರ್ಸು ಮುರ್ಸು ಮಾಡ್ತಿದ್ದಾರೆ. ಈ ಕಡೆ ಕಾವೇರಿ ಅವ್ರು ಏನು ಹೇಳಿದ್ರು ಕೂಡ ನೀನು ಮಾಡಿದ್ದು ಸರಿ ಇಲ್ಲ ಅಂತ ಹೇಳಿ ಜಬರ್ದಸ್ತಾಗಿ ದಬಾಯಿಸ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಸುಪ್ರೀತಾ ಅನ್ನೋದು ಅವ್ರ ಸ್ಮೈಲ್ ಮುಖಾಂತರನೇ ಗೊತ್ತಾಗ್ತದೆ. ಹಾಗಿದ್ರೆ ಫೈನಲಿ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.